ಹೆಸರು ರಾಘವೇಂದ್ರ ಸಂಗಪ್ಪ. ಬೆಂಗಳೂರಿಂದ ಬಿಜಾಪುರಕ್ಕೆ ಬಂದು ಇಲ್ಲಿ ಬನಶಂಕರಿ ದರ್ಶನ ತಗೋಬೇಕಂತ ಬಂದಿದ್ದೀವಿ. ಅಲ್ಲೇ ಬನಶಂಕರಿ ದೇವಸ್ಥಾನ ಪಕ್ಕನೇ ಬರ್ತಾ ಮನೋರಥ ಅನುಷ್ಠಾನ ಅವರು ಮಾಡಿದಂಥ ದೊಡ್ಡ ಗೋಶಾಲೆ ನೋಡಿ ಸಂತೋಷ ಆಯಿತು. ಈ ಕಾಲದಾಗ ಇಂಥ ಸಮಯದಲ್ಲಿ ಯಾವಾಗ ಗೋವನ್ನೇ ಎಲ್ಲರಿಗೂ ಅಕ್ಕಿ ಇತ್ಯಾದಿಗಳು ಮಾಡದಿರುವಾಗ ಗೋವನ್ನು ಕಾಪಾಡಿ ಬರೀ ಕೆಲಸಕ್ಕೆ ಬರದಂಥ ಕವು ಮಾತ್ರ ಅಲ್ಲದೆ ಯಾವ ಕಸಾಯಿಖಾನೆಗೆ ಹೋಗುವಂಥ ಗೋವುಗಳನ್ನು ತಂದಿಟ್ಟು ಇಲ್ಲಿ ಅವರಿಗೆ ಆಶ್ರಯ ನೀಡಿದೆ. ಗೋ ಸೇವೆ ಮಾಡುವಂತೆ ಇಬ್ಬರು ಗೋ ಭಕ್ತರಿದ್ದಾರೆ, ಬಂಧವಗಳು. ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ. ಮತ್ತೆ ಅವರ ಆಶೀರ್ವಾದ ನಮಗೆ ಯಾವಾಗೂ ಇರಲಿ ಅಂತ. ಈ ಕೆಟ್ಟ ಪರಿಸ್ಥಿತಿ ಬಹಳ ಬಂದದ, ಅದಕ್ಕೆ ಒಂದು ಭಾವನೆ ಬರಬೇಕು. ದೊಡ್ಡ ಮಹಾನ ಕವಿಗಳು ಅವರು ಹೇಳಿದ್ದಾರೆ, ವೇದಾನ ಮನುಶಾಸನಂ ಸುವಿದಿತಂ ಗೋಮಾತರೋ ಅಗ್ನ್ಯಾ ಇತಿ ಕಿಂತು ಘ್ನಂತಿ ಸಮಂತತೋ ಭುವನೆ ನೈಕಂ ಹಿತ ನಿರ್ಭೃಣಂ ತಾನ್ ಸದ್ಯೋ ವಿನಿರ್ಭಯದ್ವ ಮಹಿತಾನ್ ಧೀರಾ ಪ್ರತಾಪೋದ್ಧುರಾಃ ಇತ್ಯಾಘೋಷಣಶಾಲಿನಿಂ ಭಗವತಿಂ ಶ್ರೀ ಹಿಂದೂ ಭೂಮಿಂ ಭಜೆ. ಗಾವಾಹ ಪಶ್ಯಾಮ್ಯಹಂ ನಿತ್ಯಂ ಗಾವಃ ಪಶ್ಯಂತು ಮಾಂ ಅಂತ ಸದಾ ಭಗವಂತ ಶ್ರೀಕೃಷ್ಣ ಹೇಳಿದ್ದಾರೆ. ಹಾಗಾಗಿ ಇದು ಪ್ರತಿನಿತ್ಯವೂ ಕೃಷ್ಣನ ದರ್ಶನ ಮಾಡೋರು ಇವರು ತುಂಬಾ ದೊಡ್ಡ ಭಾಗ್ಯವಂತರು. ನಾವು ಎಲ್ಲರೂ ಇಲ್ಲಿ ಬಂದು ಪದೇ ಪದೇ ಬಂದು ಗೋ ಸೇವೆ ಮಾಡಬೇಕು. ಹೇಗೆ ಛಲ ಪ್ರತಿಮೆ ಅಂತ ನಾವು ಮಾಡ್ತೀವಿ, ಇದು ನಿತ್ಯವಾದ ಛಲ ಪ್ರತಿಮೆ ಇದ್ದಂಥ ಗೋವುಗಳನ್ನು ಯಾವಾಗಲೂ ಸೇವೆ ಮಾಡಿ ನಾವು ಧನ್ಯರಾಗಬೇಕು, ಹುತಾರ್ಥ ಆಗಬೇಕು ಅಂತ ಎಲ್ಲರಿಗೂ ಪ್ರಾರ್ಥನೆ ಮಾಡುತ್ತೀವಿ. ಇಲ್ಲಿ ಗೋಶಾಲೆಯ ವಿಶೇಷತೆ ಏನಂದ್ರೆ ಎಲ್ಲ ಭಾರತದಲ್ಲಿ ಸಿಗುವಂತ ವಿಶೇಷ ಬೇರೆ ಬೇರೆ ಜಾತಿಯಂತ ಗೋವನ್ನು ಸಂರಕ್ಷಣೆ ಮಾಡುತ್ತೆ. ಇದು ಬಹಳ ದೊಡ್ಡ ಕಾರ್ಯವೂ ಆಗಿದೆ. ಅದಕ್ಕೆ ಎಲ್ಲರೂ ಬಂದು ದಯವಿಟ್ಟು ಇಲ್ಲಿ ವಿಶೇಷ ಸೇವೆ ಇತ್ಯಾದಿಗಳು ತನಮನದೇವಿ ಆ ರೂಪದಿಂದ ಸೇವೆ ಮಾಡಿ ಗೋ ಪ್ರಚಾರ, ಭಾರತ್ ಮಾತೆ ಪ್ರಚಾರ, ಸನಾತನ ಧರ್ಮ ಪ್ರಚಾರ ಮಾಡಿ ಧನ್ಯರಾಗಬೇಕು ಅಂತ ನಿಮ್ಮೆಲ್ಲರೂ ಪ್ರಾರ್ಥಿಸುತ್ತೇವೆ. ಧನ್ಯವಾದಗಳು. ನಮಸ್ಕಾರ. ಓಂ ನಮೋ ನಮಃ.